ರೇಷನ್ ಕಾರ್ಡ್ ರದ್ದಿಗೆ ಸರ್ಕಾರದ ಕ್ರಮದ ಬಗ್ಗೆ ಹೊಸ ರೂಲ್ಸ್ ಅಂತಾನೆ ಹೇಳ್ಬೋದು. ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಸರ್ಕಾರದಿಂದ 8 ಹೊಸ ನಿಯಮಗಳು ಬಿಡುಗಡೆ ವೀಕ್ಷಕರೇ. ಮತ್ತೆ ನೀವು ಕೂಡ ಅನ್ನಭಾಗ್ಯ ಫಲಾನುಭವಿಗಳು, BPL ಕಾರ್ಡ್ ಇದ್ರೆ, APL ಕಾರ್ಡ್ ಇದ್ರೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ವಿಡಿಯೋ ಪೂರ್ತಿಯಾಗಿ ಕೊನೆವರೆಗೂ ನೋಡಿ. ಹಾಗೆ ಗೃಹಲಕ್ಷ್ಮಿ ಯೋಜನೆ ಒಟ್ಟು 6,000 ರೂಪಾಯಿ ಹಣ ಜಮೆ ಆಗ್ತಾ ಇದೆ ವೀಕ್ಷಕರೇ. ಹಣ ಬಿಡುಗಡೆ ಬಗ್ಗೆ ಬಂಪರ್ ಸುದ್ದಿ ಈ ಜಿಲ್ಲೆಯರಿಗೆ ಮೊದಲು ಅಂತಾನೆ ಹೇಳ್ಬಹುದು. ಒಂದೇ ತಿಂಗಳಲ್ಲಿ 2 ಗ್ರಹಣ, ಈ ಬಾರಿ ಮತ್ತೆ ಸೂರ್ಯ ಗ್ರಹಣ ವೀಕ್ಷಕರೇ. ದಿನಾಂಕ ಯಾವಾಗ ಮತ್ತು ಸಮಯ ಯಾವಾಗ, ಭಾರತದಲ್ಲಿ ಯಾವಾಗ ಗೋಚರವಾಗುತ್ತೆ, ಈ ರಾಶಿ ಇದ್ದವರಿಗೆ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಮತ್ತೆ ಬಂಗಾರದ ಬೆಲೆ ಕೇಳಿದ್ರೆ ನೀವು ಶಾಕ್ ಆಗೋದು ಗ್ಯಾರಂಟಿ. ಎದಕ್ಕಂದ್ರೆ ಈಗ ಬಂಗಾರದ ಬೆಲೆ ಮುಗಿಲಿಗೆ ಮಿಟ್ಟಿದೆ ಅಂತಾನೆ ಹೇಳ್ಬಹುದು. ಮತ್ತು ಈ ಭಾಗದ ರೈತರಿಗಂತೂ ಬಂಗಾರದ ಬೆಲೆ ಅಂತಾನೆ ಹೇಳ್ಬಹುದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಘೋಷಣೆ ಮಾಡಿದ್ದಾರೆ. ಇದು ರೈತರಿಗೂ ಕೂಡ ಈ ಬಾರಿ ಭರ್ಜರಿ ಒಂದು ಗುಡ್ ನ್ಯೂಸ್ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ. ಏನಪ್ಪಾ ಗುಡ್ ನ್ಯೂಸ್ ಅಂತ ವಿಡಿಯೋದಲ್ಲಿ ನೋಡೋಣ. ಹಾಗೆ ಸುಪ್ರೀಂ ಕೋರ್ಟ್ ಇಂದ ಮನೆ ಕಟ್ತಾ ಇದ್ದವ್ರಿಗೆ ಹಾಗೂ ಮನೆ ಖರೀದಿ ಮಾಡಲು ಪ್ಲಾನ್ ಮಾಡಿದವ್ರಿಗೆ, ಆಸ್ತಿ ಇದ್ದವರಿಗೆ ಒಂದು ಹೊಸ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಒಂದೊಂದಾಗಿ ಎಲ್ಲ ಡೀಟೇಲ್ ಆಗಿ ಮಾಹಿತಿ ನೋಡೋಣ ವೀಕ್ಷಕರೇ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ. ಎದಕ್ಕಂದ್ರೆ ರೇಷನ್ ಕಾರ್ಡ್ ಇದ್ದವರಿಗೆ, ಗೃಹಲಕ್ಷ್ಮಿಯರಿಗೆ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಹಾಗೂ ವಿಡಿಯೋಗೆ ಬೇಗನೆ ನೀವು ಲೈಕ್ ಮಾಡಿಲ್ಲ ಅಂದ್ರೆ ಈಗಲೇ ಲೈಕ್ ಮಾಡಿ. ಹಾಗೆ ನಿಮ್ಮ ಹತ್ರ ಯಾವ ಕಾರ್ಡ್ ಇದೆ, BPL ಅಂದ್ರೆ BPL ಕಾರ್ಡ್ ಅಂತ ಕಮೆಂಟ್ ಮಾಡಿ, APL ಅಂದ್ರೆ APL ಕಾರ್ಡ್ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ. ನಮ್ಮ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ತಪ್ಪದೆ ಮರೆಯದೆ ಕ್ಲಿಕ್ ಮಾಡಿ. ಮೊದಲಿಗೆ ಬಂದಿರೋ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿಯರಿಗೂ ಒಂದು ಇಂಪಾರ್ಟೆಂಟ್ ಗುಡ್ ನ್ಯೂಸ್, ಹಾಗೆ ಒಂದು ಹೊಸ ನಿಯಮ, ಹಾಗೆ ರೇಷನ್ ಕಾರ್ಡ್ ಇದ್ದವ್ರಿಗಂತೂ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಅನರ್ಹ ಪಡಿತರ ಚೀಟಿ ರದ್ದು ಮಾಡಲು ರಾಜ್ಯ ಸರ್ಕಾರ ಮುಂದಾಗಿದೆ. ಹೌದು ವೀಕ್ಷಕರೇ, ಏನೆಲ್ಲ ದಾಖಲೆಗಳು ಇದ್ರೆ ಮಾತ್ರ BPL ಪಡಿತರ ಚೀಟಿ ಅರ್ಹರಾಗುತ್ತೆ, ಇಲ್ಲವಾದಲ್ಲಿ ಅವುಗಳನ್ನ ರದ್ದು ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಹೌದು ವೀಕ್ಷಕರೇ, ಆಹಾರ ಧಾನ್ಯ ನಿಮಗೆ ಸಿಗ್ತಾ ಇಲ್ವಾ, ಮನೆಗೆ ರೇಷನ್ ಕಾರ್ಡ್ ರದ್ದಾಗಿರೋ ಬಗ್ಗೆ ನೋಟಿಸ್ ಬಂದಿದೆಯಾ, ಕೂಡಲೇ ನೀವು ಆಹಾರ ಇಲಾಖೆ ಅಥವಾ ನ್ಯಾಯಬೆಲೆ ಅಂಗಡಿಗೆ ಭೇಟಿ ಕೊಟ್ಟು ಇದರ ಕಾರಣ ಏನು ಎಂಬುದನ್ನ ಪರಿಶೀಲಿಸಿಕೊಳ್ಳಿ. ಯಾಕಂದ್ರೆ ಕರ್ನಾಟಕದಲ್ಲಿ ಒಟ್ಟು BPL, ಅಂತ್ಯೋದಯ ಎಲ್ಲ ಅನರ್ಹ ಕಾರ್ಡುಗಳನ್ನ ರದ್ದು ಮಾಡುವ ಕಾರ್ಯಕ್ಕೆ ಆಹಾರ ಇಲಾಖೆ ಚಾಲನೆ ಕೊಟ್ಟಿದ್ದು, ಕಾರ್ಡ್ ರದ್ದಾದವರ ಮಾಹಿತಿಯನ್ನ ನ್ಯಾಯಬೆಲೆ ಅಂಗಡಿಗಳ ಮುಂದೆ ಪ್ರಕಟ ಕೂಡ ಮಾಡಲಾಗಿದೆ. ಇನ್ನು ಕೆಲವರಿಗೆ ನೋಟಿಸ್ ನೀಡಿದ್ದು ಕಾರ್ಡ್ಗಳನ್ನ ತಾತ್ಕಾಲಿಕವಾಗಿ ಸ್ಥಗಿತ ಕೂಡ ಮಾಡಲಾಗಿದೆ ವೀಕ್ಷಕರೇ. ಅರ್ಹತೆ ಇಲ್ಲದಿದ್ದರೂ ಸುಳ್ಳು ಮಾಹಿತಿ ಕೊಟ್ಟು ಪಡೆದವರ ಒಟ್ಟು 7 ಲಕ್ಷ, ಇಡೀ ಕರ್ನಾಟಕ ರಾಜ್ಯದಂತ ಒಟ್ಟು 8 ಲಕ್ಷ ಅಂದ್ರೆ 7 ಲಕ್ಷ ಕಾರ್ಡುಗಳು ಪ್ಲಸ್ 1 ಲಕ್ಷ ಬೆಂಗಳೂರಲ್ಲಿ ಅನರ್ಹ ಪಡಿತರ ಚೀಟಿಗಳು ಪತ್ತೆಯಾಗಿದ್ದಾವೆ. ಆ ಎಲ್ಲ ಕಾರ್ಡುಗಳನ್ನ ಪರಿಷ್ಕರಣೆ ಮಾಡಿ APL ಕಾರ್ಡ್ ಅನ್ನ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಮತ್ತು ನ್ಯಾಯಬೆಲೆ ಅಂಗಡಿಗಳ ಮುಂದೆ ಅನರ್ಹರ ಪಡಿತರ ಚೀಟಿಯ ಹೆಸರುಗಳನ್ನು ಕೂಡ ಮೆನ್ಷನ್ ಮಾಡಲಾಗಿದೆ. ಕರ್ನಾಟಕದಲ್ಲಿ ಒಟ್ಟು 8 ಲಕ್ಷ ಕಾರ್ಡುಗಳನ್ನ ಇಲ್ಲಿ ಪರಿಷ್ಕರಣೆ ಮಾಡಲಾಗುತ್ತೆ ಅಂತ ಹೇಳಲಾಗಿದ್ದು, ಅದರಲ್ಲಿ ಯಾರ್ಯಾರು ಇರಬಹುದು ಅಂದ್ರೆ ಮೊದಲಿಗೆ ತೆರಿಗೆ ಪಾವತಿಸಿ ಮಾಡುವವರು, ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಕುಟುಂಬ, ನಗರ ಪ್ರದೇಶಗಳಲ್ಲಿ ಮನೆ ಬಾಡಿಗೆ ಕೊಟ್ಟಿರುವವರು, ಸ್ವಂತಕ್ಕೆ 4 ಚಕ್ರದ ವಾಹನ ಹೊಂದಿದವರು, 7.5 ಎಕರೆಗಿಂತ ಹೆಚ್ಚು ಜಮೀನು ಹೊಂದಿದವರು, ಇವರ ಕಾರ್ಡುಗಳು ಅನರ್ಹರು ಅಂತ ಪತ್ತೆ ಮಾಡಲಾಗಿದೆ. ಒಟ್ಟು 8 ಲಕ್ಷ ಅನರ್ಹ ಪಡಿತರ ಚೀಟಿಗಳು ಅಂತ ಪತ್ತೆಯಾಗಿದ್ದು, ಅವುಗಳನ್ನ ಮತ್ತೊಮ್ಮೆ ಪರಿಷ್ಕರಣೆ ಮಾಡಿ ಅವರಿಗೆ APL ಕಾರ್ಡ್ ಅನ್ನ ವಿತರಣೆ ಮಾಡಲು ಸರ್ಕಾರ ಕ್ರಮ ಕೈಗೊಳ್ಳಲಿದೆ ಅಂತ ಮಾಹಿತಿ ಬಂದಿದೆ ವೀಕ್ಷಕರೇ. ಮತ್ತೆ ನಿಮ್ದೇನಾದ್ರೂ ಕಾರ್ಡ್ ರದ್ದಾಗಿದ್ರೆ ಮುಂದಿನ ಬರೋ ವಿಡಿಯೋದಲ್ಲಿ ಯಾವ ತರ ನೀವು ಅರ್ಜಿ ಸಲ್ಲಿಸಿ ಮತ್ತೆ BPL ಕಾರ್ಡ್ ಪಡೆಯಬಹುದು ಅದರ ಬಗ್ಗೆ ಕೂಡ ನಿಮಗೆ ಅಪ್ಡೇಟ್ ಕೊಡ್ತೀವಿ. ಹೀಗಾಗಿ ಎಲ್ಲರೂ ಕೂಡ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಇನ್ನು ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ಒಂದು ಬಿಗ್ ಗುಡ್ ನ್ಯೂಸ್ ಬಂದಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಫಲಾನುಭವಿಗಳಿದ್ದಾರೆ. ಹೌದು, ಒಟ್ಟು ನಮ್ಮ ಕರ್ನಾಟಕದಲ್ಲಿ 11 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ಗೃಹಲಕ್ಷ್ಮಿಯವರು ಬೆಳಗಾವಿ ಜಿಲ್ಲೆಯಲ್ಲೇ ಇದ್ದಾರೆ ಎಂಬುದು ಪತ್ತೆಯಾಗಿದೆ. ಹೀಗಾಗಿ ಇಲ್ಲಿ 4,500 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ಅಂತೆ ಗೃಹಲಕ್ಷ್ಮಿ ಯೋಜನೆಗೆ. ಇಲ್ಲಿವರೆಗೂ 21 ಕಂತು ಹಣವನ್ನ ಬಿಡುಗಡೆ ಮಾಡಿದೆ ಸರ್ಕಾರ. ಇನ್ನು 22, 23ನೇ ಕಂತು ಹಣ ಕೂಡ ಬಿಡುಗಡೆ ಆಗಲಿದೆ ವೀಕ್ಷಕರೇ. ಇನ್ನು 3-4 ದಿನಗಳಲ್ಲಿ 22 ಹಾಗೂ 23 ಕಂತು ಹಣ ಬಿಡುಗಡೆ ಆಗಲಿದೆ. ಹಾಗೆ ಈ ಒಂದು ಹಣ ದಸರಾ ಹಬ್ಬದ ಒಳಗಡೆ ನಿಮ್ಮ ಖಾತೆಗೆ ಬರಲಿದೆ. ಹಬ್ಬಕ್ಕೆ ಸರ್ಕಾರದಿಂದ ಒಂದು ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಈಗ ಹಬ್ಬಗಳು ಶುರುವಾಗಿದೆ, ಸಾಲು ಸಾಲು ಹಬ್ಬಗಳು ಬರ್ತಾ ಇದೆ. ಇದೇ ಸಮಯದಲ್ಲಿ 2 ಕಂತಿನ ಹಣವನ್ನ ಬಿಡುಗಡೆ ಮಾಡೋದಾಗಿ ಈಗಾಗಲೇ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಮಾಹಿತಿಯನ್ನ ಇಲ್ಲಿ ಕೊಟ್ಟಿರುವಂತದ್ದು. ಒಟ್ಟು 3 ತಿಂಗಳು ಹಣ ಬರಬೇಕು ಅಂತ ಜನರು ಕಮೆಂಟ್ ಮಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರ ಇಲ್ಲಿ ಜುಲೈ ತಿಂಗಳವರೆಗೂ ಹಣ ಹಾಕಿದೆ. ಹಾಗೂ ಇಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಹಣವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಲಾಗಿದ್ದು, ಅಕ್ಟೋಬರ್ 2-3ನೇ ತಾರೀಕಿನ ಒಳಗಡೆ ನಿಮಗೆ ಹಣ ಬರುವ ಸಾಧ್ಯತೆ ಇದೆ ಅಂತಾನೂ ಕೂಡ ಹೇಳಲಾಗಿದೆ. ವೀಕ್ಷಕರೇ, ಬನ್ನಿ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸುಪ್ರೀಂ ಕೋರ್ಟ್ ನ ಒಂದು ಹೊಸ ತೀರ್ಪಿನಿಂದ ಸ್ವಂತ ಮನೆ ಖರೀದಿ ಮಾಡಲು ಅಥವಾ ಮನೆ ಕಟ್ತಾ ಇದ್ದವರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಮನೆ ಕನಸು ಅರ್ಧಕ್ಕೆ ನಿಲ್ಲಬಾರದು, ಖರೀದಿದಾರರ ಜೀವಮಾನ ದುಡಿಮೆ ಉಳಿಸಿ ಎಂದು ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಹೌದು, ತಮ್ಮ ದುಡಿಮೆ
ಹೆಮ್ಮೆಯ ಜೀವನ ಉದ್ದಕ್ಕೂ ಕೂಡಿಟ್ಟ ಹಣವನ್ನ ಮನೆ ಖರೀದಿಗಾಗಿ ಹೂಡಿಕೆ ಮಾಡುವ ಜನರಿಗೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಗುಡ್ ನ್ಯೂಸ್ ಒಂದು ತೀರ್ಪು ಕೊಟ್ಟಿದೆ. ಅರ್ಧಕ್ಕೆ ನಿಂತಿರುವ ವಸತಿ ಯೋಜನೆಗಳನ್ನ ಪೂರ್ಣ ಮಾಡಿ ಅಂತ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸುಪ್ರೀಂ ಕೋರ್ಟ್ ಒಂದು ನಿರ್ದೇಶನವನ್ನು ನೀಡಿದೆ. ಮನೆ ಖರೀದಿ ಮಾಡುವವರು ಹಿತಾಸಕ್ತಿ ಕಾಪಾಡುವಲ್ಲಿ ನಿಟ್ಟಿನಲ್ಲಿ ಪುನಶ್ಚೇತನ ನಿಧಿಯೊಂದನ್ನು ಸ್ಥಾಪಿಸುವ ಕುರಿತು ಕೇಂದ್ರ ಸರ್ಕಾರ ಪರಿಶೀಲಿಸಬೇಕು ಅಂತ ಕೋರ್ಟ್ ಹೇಳಿದೆ. ಮನೆ ನಿರ್ಮಾಣ ವಿಳಂಬ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ ಅಂತಾನೂ ಕೂಡ ಹೇಳಲಾಗಿದೆ. ಇಲ್ಲಿ ಹಣ ಪಾವತಿ ಮಾಡಿದ ನಂತರವೂ ಮನೆ ನಿರ್ಮಾಣ ಕಾರ್ಯ ಪೂರ್ಣ ಮಾಡದ ಬಿಲ್ಡರ್ಗಳ ವಿರುದ್ಧ ಮಾನಸಿ ಬ್ರಾರ್ ಮತ್ತು ಸುನಿತಾ ಅಗ್ರವಾಲ್ ಎಂಬುವರು ಸಲ್ಲಿಸಿದ ಅರ್ಜಿ ವಿಚಾರಣೆ. ಕನಸಿಗಾಗಿ ಮನೆಗಾಗಿ ದುಡಿದ ಹಣವನ್ನ ನೀಡಿ ಅದು ಪೂರ್ಣಗೊಳ್ಳದೆ ಅರ್ಧಕ್ಕೆ ನಿಂತಾಗ ಜನರಲ್ಲಿ ಆತಂಕ ಮತ್ತು ಒತ್ತಡ ಹೆಚ್ಚಾಗುತ್ತದೆ. ಇದು ಅವರ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಹೀಗಾಗಿ ಅರ್ಧಕ್ಕೆ ನಿಂತಿರುವ ವಸತಿ ಯೋಜನೆಗಳನ್ನ ಗುರುತು ಮಾಡಿ ಅವುಗಳನ್ನ ಪೂರ್ಣಗೊಳಿಸಲು ರಾಷ್ಟ್ರೀಯ ಆಸ್ತಿ ಮರುನಿರ್ಮಾಣ ಕಂಪನಿ ಲಿಮಿಟೆಡ್ ಮಾದರಿಯಲ್ಲಿ ಮತ್ತೊಂದು ಸಂಸ್ಥೆಯನ್ನು ಸ್ಥಾಪಿಸಿ ಅಂತ ಸುಪ್ರೀಂ ಕೋರ್ಟ್ ಇಲ್ಲಿ ಸಲಹೆ ನೀಡಿದೆ. ರಿಯಲ್ ಎಸ್ಟೇಟ್ ಅಥವಾ ನಿರ್ಮಾಣ ಕ್ಷೇತ್ರದಲ್ಲಿ ತೊಡಗಿರುವ ಸರ್ಕಾರಿ ಮತ್ತು ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ಇದು ಕಾರ್ಯನಿರ್ವಹಿಸಬೇಕು ಅಂತಾನೂ ಕೂಡ ಹೇಳಲಾಗಿದೆ. ಅಂದರೆ ಇದರ ಅರ್ಥ ಬಿಲ್ಡರ್ಸ್ ಗಳು ಯಾರಾದ್ರೂ ಹಣ ಪಡೆದುಕೊಂಡು ಮನೆ ಕೊಡದಿದ್ದರೆ ಅವರಿಗೆ ಈಗ ಸರ್ಕಾರ ಅವರ ಮೇಲೆ ಕ್ರಮ ಕೈಗೊಳ್ಳಲಿದೆ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಬನ್ನಿ ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಸೂರ್ಯಗ್ರಹಣದ ಬಗ್ಗೆ. ಹೌದು, ಈಗ ಮತ್ತೆ ಚಂದ್ರಗ್ರಹಣ ಆದ ನಂತರ ಒಂದೇ ತಿಂಗಳಲ್ಲಿ ಇನ್ನೊಂದು ಗ್ರಹಣ, ಅದು ಸೂರ್ಯಗ್ರಹಣ. ಆದ್ರೆ ಈ ಗ್ರಹಣ ಭಾರತದಲ್ಲಿ ಗೋಚರವಾಗುತ್ತಾ? ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲ. ಎದಕ್ಕಂದ್ರೆ ಸೂರ್ಯಗ್ರಹಣ ನಡೆಯುವ ಸಂದರ್ಭದಲ್ಲಿ ಭಾರತದಲ್ಲಿ ರಾತ್ರಿ ಆಗಿರುತ್ತದೆ. ಸೊ ನಮ್ಮ ಭಾರತದಲ್ಲಿ ಈ ಒಂದು ಸೂರ್ಯಗ್ರಹಣ ಕಾಣುವುದಿಲ್ಲ. ಇನ್ನು 21ನೇ ತಾರೀಕು ಸೆಪ್ಟೆಂಬರ್ 21ನೇ ತಾರೀಕಿಗೆ ಸೂರ್ಯಗ್ರಹಣ ಇರಲಿದೆ. ಸಮಯ ನೀವು ಕೇಳೋದಾದ್ರೆ ರಾತ್ರಿ 10:59 ಗಂಟೆಗೆ, ಅಂದ್ರೆ ರಾತ್ರಿ 11 ಗಂಟೆಗೆ ಸೂರ್ಯಗ್ರಹಣ ಪ್ರಾರಂಭವಾಗುತ್ತೆ ಭಾರತದಲ್ಲಿ. ಇನ್ನು ಮಧ್ಯರಾತ್ರಿ ಅಂದ್ರೆ ಇಲ್ಲಿ ಬೆಳಗಿನ ಜಾವ 3:23 ಸೂರ್ಯಗ್ರಹಣ ಪೂರ್ಣವಾಗಲಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಈ ಒಂದು ಸೂರ್ಯಗ್ರಹಣ ಪೆಸಿಫಿಕ್ ಹಾಗೂ ಅಟ್ಲಾಂಟಿಕಾದಲ್ಲಿ ಅಲ್ಲಿ ಕಾಣುತ್ತೆ. ಅಂದ್ರೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಆ ಭಾಗದಲ್ಲಿ ಕಾಣುತ್ತೆ ಹೊರತು ಭಾರತ, ಪಾಕಿಸ್ತಾನ, ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾ ಈ ಭಾಗದಲ್ಲಿ ಅವಾಗ ಕತ್ತಲು ಆಗಿರುತ್ತದೆ. ಸೊ ಈ ಭಾಗದಲ್ಲಿ ಸೂರ್ಯಗ್ರಹಣ ಕಾಣುವುದಿಲ್ಲ. ಮತ್ತೆ ಈ ಒಂದು ಸೂರ್ಯಗ್ರಹಣದಿಂದ ಯಾವ ರಾಶಿಯರಿಗೆ ಶುಭ ಫಲ? 4 ರಾಶಿಗಳ ಹೆಸರು ಹೇಳೋದಾದ್ರೆ ವೀಕ್ಷಕರೇ, ಇಲ್ಲಿ ಧನು ರಾಶಿ ಹಾಗೂ ಸಿಂಹ ರಾಶಿ, ವೃಷಭ ರಾಶಿ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ. ಅಂದ್ರೆ ಈ 3 ರಾಶಿಯವರಿಗೆ ಮೊದಲಿಗೆ ಬಂಪರ್ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು. ಈ ರಾಶಿಯವರ ಒಂದು ಗ್ರಹಗಳ ಸಂಚಾರದಲ್ಲಿ ಬದಲಾವಣೆ ಮತ್ತು ಸೂರ್ಯಗ್ರಹಣ ಅವರ ಬಾಳಲ್ಲಿ ಜೀವನದಲ್ಲಿ ಸಂತೋಷ ಮತ್ತು ಐಶ್ವರ್ಯ, ಆರೋಗ್ಯ ತರಲಿದೆ ಅಂತಾನೂ ಕೂಡ ಹೇಳಲಾಗಿದೆ. ಇನ್ನುಳಿದ ರಾಶಿಯವರು ಕೂಡ ದೇವರ ಧ್ಯಾನವನ್ನ ಆ ಸಮಯದಲ್ಲಿ ಮಾಡಬೇಕು ಅಂತ ಹೇಳಲಾಗಿದೆ. ವೀಕ್ಷಕರೇ, ಬನ್ನಿ ಈಗ ಬಂಗಾರದ ಬೆಲೆಯಲ್ಲಿ ಮತ್ತೆ ಭಾರಿ ಪ್ರಮಾಣದಲ್ಲಿ ಏರಿಕೆ ಕಂಡಿದೆ. ಹೌದು, ಈಗ 1,15,000 ಗಡಿಯತ್ತ ಸಾಗಿದೆ ಬಂಗಾರದ ಬೆಲೆ. ಇನ್ನು ಬೆಳ್ಳಿ ದರ 1,33,000 ರೂಪಾಯಿ 1 ಕೆಜಿಗೆ ಆಗಿರುವಂತದ್ದು. ಹೌದು ವೀಕ್ಷಕರೇ, ಬಂಗಾರ ಖರೀದಿ ಮಾಡುವವರು ಹಿಂದೇಟು ಹಾಕ್ತಾ ಇದ್ದಾರೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಬಂಗಾರದ ಅಂಗಡಿಗಳಲ್ಲಿ ಜನವೇ ಇಲ್ಲ, ಖರೀದಿ ಮಾಡಲು ಜನ ಮುಂದೆ ಬರ್ತಾನೆ ಇಲ್ಲ. ಎದಕ್ಕಂದ್ರೆ ಒಂದೇ ತಿಂಗಳಲ್ಲಿ ಬರೋಬ್ಬರಿ 15,000ರಿಂದ 20,000 ರೂಪಾಯಿ ಬಂಗಾರ ಬೆಲೆ ಏರಿಕೆ ಆದ್ರೆ 32ರಿಂದ 35,000 ರೂಪಾಯಿ ಬೆಳ್ಳಿ ದರ ಒಂದು ತಿಂಗಳಲ್ಲಿ ಏರಿಕೆ ಆಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ಏರಿಕೆ ಟ್ರೆಂಡ್ ಮಂಗಳವಾರವೂ ಮುಂದುವರೆದಿದ್ದು ರೂಪಾಯಿ ಬೆಲೆ ಎದುರು ಡಾಲರ್ ಮೌಲ್ಯ ನಿರಂತರ ಕುಸಿತ ಕಾಣ್ತಾ ಇದೆ. ಬೆಳ್ಳಿ ಬೆಲೆ ದಾಖಲೆ ಏರಿಕೆ ಆಗಿದೆ. ಇನ್ನು ಬೆಂಗಳೂರಿನಲ್ಲೂ ಕೂಡ 10 ಗ್ರಾಂ ಚಿನ್ನ ಈಗ GST ಸೇರಿಸಿದರೆ 1,16,100 ರೂಪಾಯಿ ಆಗಲಿದೆ. ಇನ್ನು ಬೆಳ್ಳಿ ಕೂಡ GST ಆಡ್ ಮಾಡಿದರೆ 1,37,200 ರೂಪಾಯಿ. ಅಂದರೆ ಬಂಗಾರ ಈಗ 1,16,000 ರೂಪಾಯಿ 10 ಗ್ರಾಂ 24 ಕ್ಯಾರೆಟ್ ಚಿನ್ನದ ಬೆಲೆ. ಇನ್ನು ಬೆಳ್ಳಿ 1 ಕೆಜಿಗೆ 1,37,000 ರೂಪಾಯಿ ಆಗಿದೆ. ಬನ್ನಿ ವೀಕ್ಷಕರೇ, ಈಗ ಇನ್ನೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ಇದು ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಸಿದ್ದರಾಮಯ್ಯನವರು ಒಂದು ಹೊಸ ಘೋಷಣೆಯನ್ನ ಮಾಡಿದ್ದಾರೆ. ಇದರಿಂದ ಇದು ಒಂದು ಐತಿಹಾಸಿಕ ಹೆಜ್ಜೆ ಅಂತಾನೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿ ಹೇಳಿರುವಂತದ್ದು. ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಹಂತಕ್ಕೆ ಭೂಸ್ವಾಧೀನ ಸಂತ್ರಸ್ತ ರೈತರಿಗೆ ಭರ್ಜರಿ ಬಂಪರ್ ಪರಿಹಾರ ಅಂತ ಹೇಳ್ಬಹುದು. ನೀರಾವರಿ ಜಮೀನಿಗೆ ಪ್ರತಿ ಎಕರೆಗೆ 40 ಲಕ್ಷ ರೂಪಾಯಿ, ಒಣ ಜಮೀನಿಗೆ 30 ಲಕ್ಷ ರೂಪಾಯಿ, ಕಾಲುವೆ ನಿರ್ಮಾಣಕ್ಕೆ ನೀರಾವರಿ ಭೂಮಿಗೆ 30 ಲಕ್ಷ ರೂಪಾಯಿ, ಒಣ ಜಮೀನಿಗೆ 25 ಲಕ್ಷ ರೂಪಾಯಿ. 3 ವರ್ಷದಲ್ಲಿ ಪರಿಹಾರವನ್ನು ಹಂಚಿಕೆ ಮಾಡ್ತೀವಿ ಅಂತ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಗ್ರೀನ್ ಸಿಗ್ನಲ್. ಇದಕ್ಕೆ ಬೇಕು ಒಟ್ಟು 70,000 ಕೋಟಿ ರೂಪಾಯಿ ಅಂತ ಹೇಳಲಾಗಿದೆ. ಹೌದು ವೀಕ್ಷಕರೇ, ಕೃಷ್ಣಾ ಮೇಲ್ದಂಡೆ 3ನೇ ಹಂತದ ಯೋಜನೆಗಾಗಿ ಸ್ವಾಧೀನಗೊಂಡ ಭೂಮಿಗೆ ಕೊನೆಗೂ ಪರಿಹಾರ ನಿಗದಿ ಮಾಡಿ ಸಚಿವ ಸಂಪುಟ ಸಭೆ ಒಂದು ಮಹತ್ವದ ತೀರ್ಮಾನವನ್ನ ಮಾಡಿದ್ದು, ಮುಳುಗಡೆ ಆಗುವ 75,563 ಎಕರೆ ಪ್ರದೇಶದಲ್ಲಿ ಪ್ರತಿ ಎಕರೆ ನೀರಾವರಿ ಭೂಮಿಗೆ 40 ಲಕ್ಷ ರೂಪಾಯಿ ಹಾಗೂ ಒಣ ಭೂಮಿಗೆ 30 ಲಕ್ಷ ಪರಿಹಾರ ನೀಡಲು
ತೀರ್ಮಾನವನ್ನ ಮಾಡಲಾಗಿದೆ. ಅಂದರೆ ನೀರಾವರಿ ಜಮೀನಿಗೆ ಪ್ರತಿ ಎಕರೆಗೆ 40 ಲಕ್ಷ ರೂಪಾಯಿ ಹಾಗೂ ಒಣ ಜಮೀನಿಗೆ 30 ಲಕ್ಷ ರೂಪಾಯಿ, ಹಾಗೆ ಕಾಲುವೆ ನಿರ್ಮಾಣಕ್ಕೆ ನೀರಾವರಿ ಭೂಮಿಗೆ 30 ಲಕ್ಷ ರೂಪಾಯಿ, ಒಣ ಜಮೀನಿಗೆ 25 ಲಕ್ಷ ರೂಪಾಯಿ ಅಂತ ಇಲ್ಲಿ ಹೇಳಲಾಗಿದೆ. ಹಿಂದಿನ ಬಿಜೆಪಿ ಸರ್ಕಾರ 25 ಲಕ್ಷ ರೂಪಾಯಿ ಕಡಿಮೆ ಪರಿಹಾರವನ್ನು ನಿಗದಿ ಮಾಡಿತ್ತು. ಹೀಗಾಗಿ ರೈತರು ಇದಕ್ಕೆ ಒಪ್ಪಿರಲಿಲ್ಲ. ಆದರೆ ನಮ್ಮ ಕಾಂಗ್ರೆಸ್ ಎಂದೆಂದಿಗೂ ನುಡಿದಂತೆ ನಡೆಯುತ್ತದೆ. UKP ಹಂತ 3 ತ್ವರಿತ ಜಾರಿಗೆ ಆದ್ಯತೆ ನೀಡಿದೆ. ಈ ದಿಸೆಯಲ್ಲಿ ರಾಜ್ಯಕ್ಕೆ ಸಮೃದ್ಧಿ ತರಬಲ್ಲ ಐತಿಹಾಸಿಕ ತೀರ್ಮಾನ ನಮ್ಮ ಸರ್ಕಾರ ಕೈಗೊಂಡಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇಲ್ಲಿ ಟ್ವೀಟ್ ಅನ್ನ ಮಾಡಿರುವಂತದ್ದು. ಒಟ್ಟಾರೆ ಇದು ಸಂತ್ರಸ್ತ ರೈತರಿಗೆ, ಅಂದ್ರೆ ಭೂಮಿ ಕಳೆದುಕೊಂಡ ರೈತರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬಹುದು. ಯಾಕಂದ್ರೆ ಒಂದು 40 ಲಕ್ಷ ರೂಪಾಯಿವರೆಗೂ ಇಲ್ಲಿ ಹಣವನ್ನ ಘೋಷಣೆಯನ್ನ ಇಲ್ಲಿ ಮಾಡಿರುವಂತದ್ದು. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.